ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸುವುದು ಹೇಗೆ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರು. ಎಸ್ಎಸ್ಎಲ್ಸಿ ಅಥವಾ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ನಿರ್ಧರಿಸುವಲ್ಲಿ ಕನ್ನಡ ಭಾಷಾ ವಿಷಯದ ಅಂಕಗಳು ಪ್ರಮುಖ ಪರಿಣಾಮ ಬೀರುತ್ತವೆ. ಎಸ್ಎಸ್ಎಲ್ಸಿಯಲ್ಲಿ ಅಂತೂ ಪ್ರಥಮ ಭಾಷೆ ಕನ್ನಡಕ್ಕೆ 125 ಅಂಕಗಳಿರುತ್ತವೆ. ಹೀಗಾಗಿ ಉಳಿದ ವಿಷಯಗಳಿಗಿಂತ ನಿಮ್ಮ ಫಲಿತಾಂಶ ರೂಪಿಸುವಲ್ಲಿ ಈ ವಿಷಯ ಹೆಚ್ಚು ಪರಿಣಾಮಕಾರಿಯಾಗಿದೆ. ಕನ್ನಡ ವಿಷಯದ ಕಲಿಕೆ ಸುಲಭವಾಗಿರಬಹುದು, ಆದರೆ ಪ್ರತಿಶತ 90ಕ್ಕಿಂತ ಹೆಚ್ಚು ಅಂಕ ಗಳಿಸುವುದು ಹೆಚ್ಚು ಪ್ರಯತ್ನವನ್ನು ಆಶಿಸುತ್ತದೆ. ಕನ್ನಡ ಭಾಷಾ ಕಲಿಕೆಯು ನಮ್ಮಲ್ಲಿ ಸೃಜನಶೀಲತೆಯನ್ನು, ಸೌಂದರ್ಯೋಪಾಸನೆಯನ್ನು ವೃದ್ಧಿಸುತ್ತದೆ. ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಇತರ ವಿಷಯಗಳ ಸಂಕೀರ್ಣತೆಯಿಂದ ಹೊರಬಂದು ರಸಾನುಭವವನ್ನು ಉಂಟು ಮಾಡುವಲ್ಲಿ ಕನ್ನಡ ಭಾಷಾ ಅಧ್ಯಯನ ಸಹಾಯಕವಾಗಿದೆ. ವಿದ್ಯಾರ್ಥಿಗಳೇ, ನೀವು ಪ್ರತಿ ಪಾಠ ಬೋಧನೆ ಮಾಡಿದ ನಂತರ ಮನೆಯಲ್ಲಿ ಓದಿ ಮುಖ್ಯಾಂಶಗಳನ್ನು ಟಿಪ್ಪಣಿ ರೂಪದಲ್ಲಿ ಬರೆದುಕೊಳ್ಳಬೇಕು. ಪರೀಕ್ಷಾ ಸಮಯದಲ್ಲಿ ಓದಲು ಅನುಕೂಲವಾಗುತ್ತದೆ. ಪಠ್ಯ ವಿಷಯದ ಜೊತೆಗೆ ನಿಯತಕಾಲಿಕೆಗಳ, ಕೈಪಿಡಿಗಳ, ಪ್ರಮುಖ ವರದಿಗಳನ್ನು ಓದಿಕೊಳ್ಳಬೇಕು. ಇದರಿಂದ ಭಾಷಾಜ್ಞಾನ, ಶಬ್ದ ಸಂಗ್ರಹ ಹೆಚ್ಚುತ್ತದೆ. ಗದ್ಯ ಪದ್ಯಗಳಲ್ಲಿ ಬಂದಿರುವ ಪ್ರಮುಖ ಹೇಳಿಕೆಗಳನ್ನು ಒಂದೆಡೆ ಬರೆದುಕೊಂಡು ಯಾರು, ಯಾರಿಗೆ, ಯಾವಾಗ ಹೇಳಿದರು ಎಂದು ನೆನಪಿಸಿಕೊಳ್ಳುವುದು. ಇದರಿಂದ ಸಂದರ್ಭದೊಡನೆ ಸ್ಪಷ್ಟೀಕರಣ ಮಾಡುವುದು ಸುಲಭವಾಗುತ್ತದೆ. ಜೊತೆಗೆ ನುಡಿಗಟ್ಟುಗಳು, ಗಾದೆಗಳು, ವ್ಯಾಕರಣಾಂಶಗಳನ್ನು ಮತ್ತು ಉದಾಹರಣೆಗಳನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳಬೇಕು. ಸಂಧಿ, ಸಮಾಸ, ಅಲಂಕಾರಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು ಸಂಗ್ರಹಿಸಿಕೊಟ್ಟುಕೊಳ್ಳುವುದು. ವಿರಾಮ ಚಿಹ್ನೆಗಳು, ಸಮಾನಾರ್ಥಕ, ವಿರುದ್ಧಾರ್ಥಕ ಪದಗಳನ್ನು ಪಠ್ಯಾಂಶಗಳಿಂದ ಸಂಗ್ರಹಿಸಿ ಅಭ್ಯಸಿಸುವುದು. ಪ್ರಮುಖ ಪದ್ಯಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಹೇಳುವುದನ್ನು ಪದೇ ರೂಢಿ ಮಾಡಿಕೊಳ್ಳುವುದು. ಪ್ರತಿ ಘಟಕದ ಮೇಲೆ ಬಹು ಅಂಶ ಆಯ್ಕೆ ಪ್ರಶ್ನೆಗಳನ್ನು ಸ್ವಯಂ ರಚಿಸುವುದು. 1, 2, 3, 4 ಅಂಕಗಳ ಪ್ರಶ್ನೆಗಳಿಗೆ ಉತ್ತರ ಬರೆದು ಸಂಗ್ರಹಿಸುವುದು. ಸ್ಪಷ್ಟವಾದ, ವ್ಯಾಕರಣ ದೋಷರಹಿತ, ಸುಂದರ ಬರವಣಿಗೆಯನ್ನು ರೂಢಿ ಮಾಡಿಕೊಳ್ಳುವುದು. ಕಂಠಪಾಠದ ಪದ್ಯಗಳನ್ನು ಮನಸ್ಸಿನಲ್ಲಿ ಆಗಾಗ ಗುನುಗುಟ್ಟುತ್ತಿರುವುದು. ಕವಿ, ಕೃತಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಕವಿ, ಲೇಖಕರ ಹೆಸರು, ಕಾಲ, ಸ್ಥಳ, ಕೃತಿ, ಪ್ರಶಸ್ತಿಗಳನ್ನು ಚಾರ್ಟ್ ರೂಪದಲ್ಲಿ ಬರೆದು ಆಗಾಗ ಅಧ್ಯಯನ ಮಾಡುವುದು. ಸಂಕ್ಷಿಪ್ತವಾಗಿ ಬರೆದುದನ್ನು ವಾಕ್ಯ ರೂಪದಲ್ಲಿ ರಚನೆ ಮಾಡಿ ಬರೆಯಲು ರೂಢಿಸಿಕೊಳ್ಳುವುದು. ಗೆಳೆಯರ ಜೊತೆಗೆ ಗಾದೆ ಮಾತುಗಳನ್ನು ವಿಸ್ತರಿಸಿ ಹೇಳುವುದನ್ನು ರೂಢಿ ಮಾಡಿಕೊಡುವುದು. ಜೊತೆಗೆ ಪತ್ರ, ಪ್ರಬಂಧ, ಲೇಖನಗಳನ್ನು ಸಂಗ್ರಹಿಸಿ ರೂಢಿ ಮಾಡಿಕೊಳ್ಳುವುದು. ವರ್ಗಕೋಣೆಯಲ್ಲಿ ವಿದ್ಯಾರ್ಥಿಗಳು ಲೇಖಕರಾಗಿ ಅಥವಾ ಕವಿಗಳಾಗಿ ತಮ್ಮ ಪರಿಚಯವನ್ನು ಮಾಡಿಕೊಳ್ಳುವುದು. ಮಾದರಿ ಪತ್ರ ಲೇಖನಗಳನ್ನು ಸಂಗ್ರಹಿಸಿ ಅವುಗಳಲ್ಲಿ ಬಳಸಿರುವ ಹಂತಗಳನ್ನು ರೂಢಿಸಿಕೊಂಡು ಸಹಪಾಠಿಗಳಿಗೆ, ದೂರದ ಗೆಳತಿಯರಿಗೆ, ತಂದೆ ತಾಯಿಗಳಿಗೆ ಪತ್ರ ಬರೆಯುವುದನ್ನು ರೂಢಿ ಮಾಡಿಕೊಳ್ಳುವುದು. ಅಂದವಾದ ಬರವಣಿಗೆಯ ಜೊತೆಗೆ ಕಾಗುಣಿತ ದೋಷವಿಲ್ಲದ ಬರವಣಿಗೆ ರೂಢಿಸಿಕೊಳ್ಳುವುದು. ಚರ್ಚಾ ಸ್ಪರ್ಧೆ, ಭಾಷಣ ಸ್ಪರ್ಧೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಸಂವಹನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಅಗತ್ಯವಿದ್ದಾಗ ನಿಘಂಟು ಅಥವಾ ವ್ಯಾಕರಣ ಪುಸ್ತಕ, ಆಧಾರ ಗ್ರಂಥಗಳ ಪರಾಮರ್ಶೆ ನಡೆಸಿ ಪದಗಳ ಅರ್ಥ, ವಾಕ್ಯ ರಚನೆಯ ಸ್ಪಷ್ಟತೆಯನ್ನು ಅರಿತುಕೊಳ್ಳಬೇಕು. ಪ್ರತಿ ಗದ್ಯ ಭಾಗವನ್ನು ಕಥೆಯ ರೂಪದಲ್ಲಿ ಹೇಳುವುದನ್ನು ರೂಢಿಸಿಕೊಳ್ಳಬೇಕು. ಅರ್ಥವಾಗದ ಯಾವುದೇ ವಿಷಯವಿದ್ದರೂ ಶಿಕ್ಷಕರೊಂದಿಗೆ ಅಥವಾ ಸಹಪಾಠಿಗಳೊಂದಿಗೆ ಚರ್ಚಿಸಿ ಮನದಟ್ಟು ಮಾಡಿಕೊಳ್ಳಬೇಕು. ಮಾತೃಭಾಷಾ ಕಲಿಕೆ, ಆಲಿಸುವುದು ಏಕಾಗ್ರತೆಯಿಂದ ಇದ್ದರೆ ಹೆಚ್ಚು ವಿಷಯಗಳು ಬಹಳ ದಿವಸಗಳ ಕಾಲ ನೆನಪಿನಲ್ಲಿರುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಕನ್ನಡ ಭಾಷಾ ವಿಷಯದಲ್ಲಿ ತಾವು ಹೆಚ್ಚು ಅಂಕಗಳನ್ನು ಗಳಿಸುವಿರಿ ಎಂಬ ಆಶಯದೊಂದಿಗೆ ಧನ್ಯವಾದಗಳು.